ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಸೊ ಇವತ್ತೊಂದು ಸಿಂಪಲ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದರೆ, ಜಸ್ಟ್ ಒಂದೇ ಒಂದು ಟೊಮೆಟೊ ಯೂಸ್ ಮಾಡ್ಕೊಂಡು ಮಾಡೋದು ಫ್ರೆಂಡ್ಸ್. ಈಗ ನೋಡಿ, ತುಂಬಾ ನಾವು ಆಫೀಸ್ಗೆಲ್ಲ ಕೆಲವೊಬ್ರು ಆಫೀಸ್ಗೆಲ್ಲ ಹೋಗ್ತಾ ಇರ್ತಾರೆ. ಆ್ಯಂಡ್ ಸ್ಕೂಲ್ಗೆ, ಸೊ ಮನೇಲಿ ಟಿಫನ್ ಕಟ್ಟಿ ಕೊಡೋದಕ್ಕಂತೂ ಅಲ್ಲ, ಬಟ್ ಮನೇಲಿ ಟಿಫನ್ ಮಾಡೋದಕ್ಕೆ, ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಟ್ಟಿರುತ್ತೆ, ದಿಢೀರಂತ ನೆಂಟರೆಲ್ಲ ಬಂದುಬಿಟ್ಟಿರ್ತಾರೆ. ಸೊ ಅವ್ರಿಗೆ ಸಿಂಪಲ್ಲಾಗಿ ಅರ್ಜೆಂಟಲ್ಲಿ ಏನು ಮಾಡೋದು ಅಂತ ಹೇಳಿ, ಸೊ ಇವತ್ತು ನಾನೊಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಎಗ್ ರೆಸಿಪಿ, ಎಗ್ ಮಸಾಲ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಒಂದು ಟೊಮ್ಯಾಟೊನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಎಗ್ ಆ್ಯಂಡ್ ಒಂದು ಟೊಮ್ಯಾಟೊ ಯೂಸ್ ಮಾಡಿಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ನಿಮಗೆ ಬೇಕಂತ ಹೇಳಿದರೆ ನೀವು ಜಾಸ್ತಿ ಮಾಡ್ಕೋಬೋದು. ಸೊ ಇಲ್ಲಿ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ, ಇವಾಗ ಜಸ್ಟ್ ಒಬ್ಬಳೇ ತಿನ್ನೋದ್ರಿಂದ ಸೊ ನಾನು ಒಬ್ಬಳಿಗೆ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ನಾನು ಒಂದು ಟೊಮ್ಯಾಟೊನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಏನೆಲ್ಲ ಬೇಕು ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಸೈಜ್ ನೀವು ಒಂದು ಟೊಮ್ಯಾಟೊನ ಕಟ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಜವಾರಿ ಟೊಮ್ಯಾಟೊನ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು 2 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಎಣ್ಣೆನ ನೋಡಿಕೊಂಡು ಹಾಕ್ಕೋಬೋದು. ಬಟ್ ಈ ಪಲ್ಯ ಏನಿದೆ ಅಲ್ಲ, ಮಸಾಲ ಎಗ್ ಮಾಡೋದಕ್ಕೆ ಚೂರು ಚೂರು ಎಣ್ಣೆ ಜಾಸ್ತಿ ಇದ್ರೇ ತುಂಬಾ ರುಚಿಯಾಗುತ್ತೆ. ಸೊ ನೀವು ನೋಡಿಕೊಂಡು ಎಣ್ಣೆನ ಹಾಕ್ಕೋಬೋದು ಫ್ರೆಂಡ್ಸ್. ಓಕೆನಾ? ಸೊ ಇವಾಗ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು ಏನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದರೆ, 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಓಕೆನಾ? ನೀವು ಖಾರ ಜಾಸ್ತಿ ತಿಂತೀರಾ ಅಂತ ಹೇಳಿದರೆ ನೀವು ಖಾರ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಅಂತ ಹೇಳಿದರೆ ಕಮ್ಮಿ ಹಾಕ್ಕೋಬೋದು. ನಮಗೆ ಗೊತ್ತಲ್ವ, ನಾವು ಉತ್ತರ ಕರ್ನಾಟಕದವರು, ಸ್ವಲ್ಪ ನಮಗೆ ಖಾರ ಜಾಸ್ತಿನೇ ನಾವು ಯೂಸ್ ಮಾಡ್ತೀವಿ. ಓಕೆನಾ? ಆ್ಯಂಡ್ ಈ ಖಾರದ ಪುಡಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮ್ಗೆ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ರುಚಿನೂ ಹಂಗೆ ಇದೆ ಆ್ಯಂಡ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಜಾಸ್ತಿ ಖಾರನೂ ಇಲ್ಲ, ಅಷ್ಟೊಂದು ಇದನ್ನೂ ಇಲ್ಲ, ಮೀಡಿಯಮಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಬೇಕಂದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು, ನಾನು ಶೇರ್ ಮಾಡ್ತೀನಿ ಅದನ್ನು ಯಾವುದು ಅಂತ ಹೇಳಿ. ಸೊ ಇವಾಗ ಹಸಿ ವಾಸನೆ, ಖಾರದ್ದೆಲ್ಲ, ಆಮೇಲೆ ಟೊಮೆಟೊದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೈ ಮಾಡ್ಕೊಂಡಾದಮೇಲೆ ಸೊ ಇವಾಗ ಇದು ಟೊಮೆಟೊ ನೋಡಿ ಫುಲ್ ಮ್ಯಾಶ್ ಆಗಬೇಕು, ಅಂದ್ರೇ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಸ್ಲೋ ಫ್ಲೇಮಲ್ಲಿಟ್ಟು ನೀವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಸೊ ಅದು ಫುಲ್ ಮ್ಯಾಶ್ ಆಗುತ್ತೆ. ಓಕೆನಾ? ಸೊ ಇವಾಗ ಅದು ಚೆನ್ನಾಗಿ ಬೆಂದಾದಮೇಲೆ, ಸೊ ಹಸಿ ವಾಸನೆ ಎಲ್ಲ ಹೋದ್ಮೇಲೆ, ನಾನು 1 ಸ್ಪೂನ್ಗಿಂತ ಕಮ್ಮಿ ಅಂತಲೇ ಹೇಳ್ಬೋದು, ಕಸೂರಿ ಮೇಥಿನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಂದು ಡ್ರೈ ಫ್ರೂಟ್ ಒಂದು ಸ್ವಲ್ಪ ಕೆಟ್ಟಿದೆ ಫ್ರೆಂಡ್ಸ್. ನಾನು ಮೇಲ್ಗಡೆ ಮಾಡಿ ಕರೆಕ್ಟಾಗಿ ಇಟ್ಟಿದ್ದೆ, ಬಟ್ ಅದು ಯಾವಾಗ ಕೆಳಗಡೆ ಬಂದುಬಿಡ್ತು ಅಂತ ಹೇಳಿ ನಾನು ವಿಡಿಯೋ ಅಷ್ಟೊಂದು ನೋಡಿಲ್ಲ ಅಲ್ಲ. ಸೊ ಹಿಂಗಾಗಿ ಅದು ಕೆಳಗಡೆ ಬಂದುಬಿಟ್ಟಿದೆ, ನನಗೆ ಗೊತ್ತೇ ಆಗಿಲ್ಲ. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ MTR ಅವ್ರದ್ದು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂತ ಹೇಳಿದರೆ ನೀವು ಕಮೆಂಟ್ ಮಾಡಿ ಹೇಳಿ, ನಾನು ಮಸಾಲ ಪೌಡರ್ನೆಲ್ಲ ಮನೆಯಲ್ಲೂ ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆನಾ? ನಮ್ಮ ಮನೇಲಿ ಜಸ್ಟ್ ಖಾಲಿ ಆಗಿಬಿಟ್ಟಿತ್ತು, ಹಿಂಗಾಗಿ ನಾನು ಹೊರಗಡೆಯಿಂದ ತರಿಸಿದ್ದೆ. MTR ನಾನು ಯೂಸ್ ಮಾಡೋದು ಹೊರಗಡೆ. ಅಂದರೆ ಮನೆಯಲ್ಲಿ ಅಂತ ಹೇಳಿದರೆ ನಾನು ಮಾಡಿ ಇಟ್ಟಿರ್ತೀನಿ, ಬಟ್ ಖಾಲಿ ಆಗಿಬಿಟ್ಟಂದರೆ ಎಮರ್ಜೆನ್ಸಿಗೆ ಹೊರಗಡೆಯಿಂದ MTR ಅವ್ರದ್ದು ತರಿಸಿರ್ತೀನಿ. ನನಗದು ಇಷ್ಟ. ಓಕೆನಾ? ಸೊ ಇವಾಗ ಒಂದು 1/2 ಸ್ಪೂನಷ್ಟು ಗರಂ ಮಸಾಲ ಆ್ಯಂಡ್ 1/2 ಸ್ಪೂನಷ್ಟು ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಪೌಡರ್, ಧನಿಯಾ ಪೌಡರ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಸೊ ಪ್ಲೀಸ್ ಇದು ಸ್ಕ್ರೀನ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡೋವಾಗ ಸ್ವಲ್ಪ ನೋಡಿ ಮಾಡ್ತೀನಿ. ಓಕೆನಾ? ಸೊ ಇವಾಗ ಇದು ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡಬೇಕು ಫ್ರೆಂಡ್ಸ್. ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ನಮಗೆ ಗೊತ್ತಾಗುತ್ತೆ, ಸೈಡ್ಗೆಲ್ಲ ನೋಡ್ತಾ ಇರ್ಬೋದು ನೀವು ಯಾವ ಥರ ಎಣ್ಣೆ ಎಲ್ಲ ಬಂದಿದೆ ಅಂತ ಹೇಳಿ. ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಲಾಸ್ಟಲ್ಲಿ ಒಂದು ತತ್ತಿನ ನೀವು ಕಟ್ ಮಾಡಿ ಹಾಕ್ಬೋದು. ನನಗೆ ತತ್ತಿ ಹೊಡೆಯೋದು ಹೆಂಗೆ ಬರುತ್ತೆ, ಕರೆಕ್ಟಾಗಿ ಬರಲ್ಲ. ಸೊ ನೀವು ನೋಡಿಕೊಂಡು ಮಸಾಲೆಗೆ ಎಷ್ಟು ಬೇಕು ಅಷ್ಟು ನೀವು ನೋಡಿಕೊಂಡು ಎಗ್ಗನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಒಬ್ಬಳಿಗೆ ಮಾಡ್ಕೊಳ್ಳೋದ್ರಿಂದ ನಾನು
ಒಂದನ್ನೇ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಯಾಕಂತ ಹೇಳಿದರೆ ಮಧ್ಯಾಹ್ನ ಟೈಮಲ್ಲಿ ನಾನು ಒಬ್ಬಳೇ ಇರೋದು ಮನೇಲಿ, ಎಲ್ಲರೂ ವರ್ಕಿಗೆ ಹೋಗ್ಬಿಟ್ಟಿರ್ತಾರೆ. ಸೊ ಮತ್ತು ತಣ್ಣಗಾಗ್ಬಿಟ್ರೆ ಅಷ್ಟೊಂದೇನು ಇದನ್ನು ಅನಿಸಲ್ಲ. ಮತ್ತು ಬೇಕಂತ ಹೇಳಿದರೆ ಒಂದೇ ಟೊಮೆಟೊ ಅಲ್ವಾ, ಜಾಸ್ತಿ ಏನು ಕೆಲಸ ಇಲ್ಲ, ಇದನ್ನು ರುಬ್ಬೋದಿಲ್ಲ ಏನಿಲ್ಲ. ಸೊ ಆರಾಮಾಗಿ ಬಿಸಿ ಬಿಸಿದೇ ಮಾಡ್ಕೋಬೋದು ಅಂತ ಹೇಳಿ ನನಗೆ ಒಬ್ಬಳಿಗೆ ಮಾಡಿಕೊಂಡೆ. ಓಕೆ. ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಒನ್ ಟೈಮ್ ನೀವು ಟ್ರೈ ಮಾಡಿ. ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ಎಲ್ಲದಕ್ಕೂ ಸೂಟ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಬ್ರೆಡ್ ಆಗಿರ್ಬೋದು ಈವ್ನಿಂಗ್ ಟೈಮಲ್ಲಿ. ಸೊ ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನ್ಸಿತ್ತು ಅಂತ ಹೇಳಿ. ಹೋಗಿ ಬರ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.